ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಾರೂಕ್ ಅವರೇ, ನೇರ ಪ್ರಶ್ನೆ ನಿಮಗೆ. ಕಾಲಕ್ಕೆ ತಕ್ಕಂಗೆ ಬದಲಾಗೋದು ಸಹಜ ಸರ್, ಅಂಡ್ ಒಳ್ಳೆತನ ಕೂಡ ಅದು. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಈಗ ಬೇರೆ ಧರ್ಮದ ಹೆಣ್ಮಗಳು ನಿಮ್ಮ ಧರ್ಮಕ್ಕೆ ಸೊಸೆಯಾಗಿ ಬರ್ತಾ ಇದ್ದಾಳೆ ಅಂದಾಗ ಅವಳನ್ನು ಅವಳಾಗಿ ಬಿಡೋಕೆ, ಅವಳಾಗಿರೋಕೆ ಆ ಕುಟುಂಬದವ್ರು ಬಿಟ್ಟರು ಕೂಡ ಅಕ್ಕಪಕ್ಕದ ಮಸೀದಿಯವ್ರು ಬಿಡಲ್ಲ ಅನ್ನುವಂತಹ ಆರೋಪ ಇದೆ. ಒಪ್ಕೊಳ್ತೀರಾ ನೀವು? ನಿಮ್ಮ ಧರ್ಮಕ್ಕೆ ಮದುವೆ ಆಗಿ ಬಂದರೆ ಆಕೆ ಮತಾಂತರ ಆಗಲೇಬೇಕು, ಹೆಸರನ್ನು ಬದಲಾಯಿಸ್ಕೊಳ್ಳೇಬೇಕು, ಈ ರೀತಿಯ ರೂಲ್ಸ್ಗಳು ಇಲ್ವಾ ಸರ್ ನಿಮ್ಮಲ್ಲಿ? ಒಂದೇ ಒಂದು ಮಾತು ನೀವ್ ಹೇಳಿದ್ರಿ, ಮಸ್ಜಿದಿಯವರು ಯಾರು ಎಂಟರ್ ಆಗಲ್ಲ. ಯಾಕಂದ್ರೆ ನಾನು ಮಸ್ಜಿದಿ ಮೆಂಬರ್ ಆಗಿದ್ದೀನಿ, ನನಗೂ ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಇದೆ. ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಅವಾಗ್ಲೇ ತಾವು ಮಾತಾಡ್ತಾ ಇದ್ರಿ, ನನಗೆ ಒಂದೇ ಒಂದ್ ನಿಮಿಷ ಕಾಲಾವಕಾಶ ಪಡಿ ಅಂದೆ. ಈ PG ಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಬಹಳ ಒಳ್ಳೆ ಟಾಪಿಕ್ ಎತ್ತಿದ್ರಿ. ಭಾಸ್ಕರ್ ಸರ್ ಗೊತ್ತಿದೋ ಇಲ್ವೋ, ಅಲ್ಲಿ ಅನ್ಯ ಎಲ್ಲಾರ್ಗು ಗೊತ್ತಿದೋ ಇಲ್ವೋ ಗೊತ್ತಿಲ್ಲ, ಆದ್ರೆ PG ಬಗ್ಗೆ ನನಗೆ ಒಳ್ಳೆ ಮಾಹಿತಿ ಇದೆ. ಯಾಕಂದ್ರೆ ನಾನು ಒಂದು ಸೋಷಿಯಲ್ ವರ್ಕ್ ಅಲ್ಲಿ ಇರೋದ್ರಿಂದ ನನಗೆ ಬಹಳ ಒಳ್ಳೆ ಮಾಹಿತಿ ಇದೆ. ಹೇಳ್ತಾ ಇದ್ರು, ಈ ಇದಲ್ಲ, ಇದೇನ್ ಮಾಡಿದಾರೆ, ದುಡ್ಡು ಮಾಡೋದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಮಿನಿಮಮ್ 20,000 ಇಂದ ಹಿಡಿದು ನೀವ್ ಹೇಳ್ದಂಗೆ 45-50,000 ವರ್ಗೂ ಇಟ್ಕೊಂಡಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ತರ ಇವ್ರನ್ನ ಕೊಡ್ತಾರೆ. ಅದ್ರಲ್ಲಿ ಎಷ್ಟೇ ಪರ್ಮಿಷನ್ ಅವ್ರಿಗೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇಲ್ಲ ಅವ್ರಿಗೆ, ಪರ್ಮಿಷನ್ ಇಲ್ಲ. ಪರ್ಮಿಷನ್ ಕೊಟ್ಟಿದ್ದಾರಾ? ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರಾ? ಗೃಹ ಇಲಾಖೆ ಕೊಟ್ಟಿದ್ಯಾ ಪರ್ಮಿಷನ್? ಬಿಲ್ಡಿಂಗ್ ಕೊಟ್ಟಿರ್ಬೋದು, PG ನಡೆಸಿ ಕಮರ್ಷಿಯಲ್ ಕೊಟ್ಟಿರ್ಬೋದು, ಆದರೆ ಇದು ಚರ್ಚೆ ಆಗ್ಲೇಬೇಕಾಗಿರೋ ವಿಚಾರ. ಯಾಕಂದ್ರೆ ಇದು ಯುವಕರ, ಯಾವುದೋ ಧರ್ಮದಲ್ಲ, ಯುವಕರ ಬಾಳಿನ ಪ್ರಶ್ನೆ. ಬಟ್ ನನ್ನ ಪ್ರಶ್ನೆ ಫಾರೂಕ್ ಅವರೇ, ಕಾಲಕ್ಕೆ ತಕ್ಕಂಗೆ ಬದಲಾಗೋದು ಒಳ್ಳೆ ಗುಣ ಅಂತ ಹೇಳ್ದೆ. ಈಗ ನೋಡಿ, ನೀವ್ ಹೆಂಗ್ ಕನ್ಸಿಡರ್ ಮಾಡ್ತಿರೋ ಗೊತ್ತಿಲ್ಲ, ಬೇರೆ ಎಲ್ಲ ನಿಮ್ಮ ಧರ್ಮದ ಹೆಣ್ಮಕ್ಳು ತಲಾಕ್ ಅನ್ನೋದು ಅನಿಷ್ಟ ಪದ್ಧತಿ ಅಂತ ಕನ್ಸಿಡರ್ ಮಾಡಿದ್ರು. ಹೆಣ್ಮಕ್ಳ ಬಾಳಿ ಕೊಳ್ಳಿ ಇಡ್ತಾ ಇತ್ತು ಈ ತಲಾಕ್ ಅನ್ನೋದು. ಬದಲಾಯಿಸ್ಕೊಂಡ್ರಿ ಕಾನೂನಿಗೆ ತಕ್ಕಂಗೆ. ಹಂಗೆ ಒಬ್ಬ ಬೇರೆ ಧರ್ಮದ ಹೆಣ್ಮಕ್ಳು ನಿಮ್ಮ ಧರ್ಮಕ್ಕೆ ಬಂದಾಗ ಅವಳನ್ನ ಅದೇ ರೀತಿಯಾಗಿ ಬಾಳಕ್ ಬಿಡಕ್ಕೆ ಏನ್ ಸಮಸ್ಯೆ? ಅದಲ್ವಾ ಪ್ರಾಬ್ಲಮ್ ಆಗ್ತಾ ಇರೋದು. ಲವ್ ಜಿಹಾದ್ ಅಂತ ಸಮಸ್ಯೆ ಬರ್ತಾ ಇರೋದೇ ಅಲ್ಲಲ್ವಾ? ಒಂದ್ ನಿಮಿಷ, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಅವರು ಸ್ವಂತ ಇಚ್ಛೆಯಿಂದ ಮದುವೆ ಆಗಿರೋರು, ಬಹಳ ಚೆನ್ನಾಗಿ ಸಂಸಾರ ನಡೆಸ್ಕೊಂಡಿರೋರು ಇದಾರೆ. ಇವಾಗ ನೀವ್ ಹೇಳಿದ್ರೆ ಹೆಸರು ಚೇಂಜ್ ಮಾಡ್ಬೇಕು, ಧರ್ಮ ಚೇಂಜ್ ಮಾಡ್ಬೇಕು ಅಂತ, ಇದು ಒತ್ತಾಯ ಯಾರು ಮಾಡ್ತಾರ ಗೊತ್ತಾ? ಈ ಫ್ಯಾಮಿಲಿ ಮೆಂಬರ್ಸ್ ಗಳು ಇರ್ತಾರ ಗೊತ್ತಾ, ಅವರೇ ಒತ್ತಾಯಗಳು ಮಾಡೋದು. ಯಾರು ಮಸೀದಿಯವರು ಯಾಕೆ ನೀವುಗಳು ಧರ್ಮದ ಮುಖಂಡರು ಅದನ್ನ ತಿಳಿಗೊಳಿಸೋ ಕೆಲಸಗಳನ್ನ ಮಾಡಬಾರ್ದು? ಸ್ವಲ್ಪ ಯೋಚನೆ ಮಾಡಿ ಸರ್. 18-19 ವರ್ಷದಿಂದ ಒಂದು ಕುಟುಂಬಕ್ಕೆ ಸೇರಿದಂತಹ ಅಥವಾ ಒಂದು ಧರ್ಮವನ್ನ ಪಾಲನೆ ಮಾಡ್ಕೊ ಬಂದಿರೋ ಹೆಣ್ಮಗಳು ಸಡನ್ ಆಗಿ ಯಾವ್ದೋ ಒಂದು ಧರ್ಮಕ್ಕೆ ಹೋಗ್ಬೇಕು, ಅಲ್ಲಿರೋ ಎಲ್ಲಾ ಆಚಾರಗಳನ್ನ ಪಾಲನೆ ಮಾಡ್ಲೇಬೇಕು ಅಂತ ಕೊರಳು ಪಟ್ಟಿ ಇಟ್ಕೊಂಡಾಗ ಅವಳಿಗೆ ಎಷ್ಟು ಕಸಿವಿಸಿ ಆಗುತ್ತೆ. ಇದನ್ನ ತಿಳಿಗೊಳಿಸೋ ಕೆಲಸ ಧರ್ಮದ ಮುಖಂಡರುಗಳಾಗಿ ನೀವು ಯಾಕೆ ತಗೋಬಾರ್ದು? ಫಾರೂಕ್ ಅವರಿಗೆ ಇದು ಒಂದ್ ನಿಮಿಷ ಹೇಳ್ತಾ ಇದ್ದೀರಾ, ಇದು ಬರೀ ಮುಸಲ್ಮಾನ ಧರ್ಮದಲ್ಲಿ ಮಾತ್ರ ಇದೆ ಮೇಡಮ್? ಸಿಂಪಲ್ ಫಾರೂಕ್ ಅವರೇ, ನಿಮ್ಮನ್ನ ಕರೆಸಿರೋದು ಮುಸ್ಲಿಂ ಮುಖಂಡ ಅಂತ ಹೇಳಿ ಮುಸಲ್ಮಾನರಿಗೆ ಸೀಮಿತವಾಗಿ ನೀವು ಮಾತಾಡಿ. ಕ್ರಿಶ್ಚಿಯನ್ ಮುಖಂಡ ನಿಮ್ಮ ಹತ್ರ ನಮ್ದು ಒಂದೇ ಒಂದು ಸಜೆಷನ್ ಫಾರೂಕ್ ಅವರೇ, ನೀವು ಹೇಳ್ತಿದ್ದೀರಿ ಒಬ್ಬ ಮುಸ್ಲಿಂ ಹುಡುಗನನ್ನ ಒಂದು ಹಿಂದೂ ಹುಡುಗಿ ಮದುವೆ ಆದ್ರೆ ನಮ್ಮಲ್ಲಿ ಮತಾಂತರ ಮಾಡೋದಿಲ್ಲ ಅಂತ ನೀವು ಇವತ್ತಲ್ಲ, ಮೊದಲು ಒಂದ್ಸಾರಿ ಬೇರೆ ಕಾರ್ಯಕ್ರಮದಲ್ಲಿ ಇದೇ ಸ್ಟುಡಿಯೋದಲ್ಲಿ ಹೇಳಿದ್ದೀರಿ. ನಂದೊಂದು ಸಜೆಷನ್ ಇದೆ. ನಿಮ್ಮ ಶಿಯಾ ಮುಸ್ಲಿಮ್ಸು ಅಥವಾ ಸುನ್ನಿ ಮುಸ್ಲಿಮ್ಸ್ಗೆ ಒಬ್ರು ಸುಪ್ರೀಂ ಲೀಡರ್ ಇರ್ತಾರೆ, ಶಾಹಿ ಇಮಾಮ್ ಇದ್ದಾರೆ ಡೆಲ್ಲಿಯಲ್ಲಿ. ನಾವೆಲ್ಲ ಸೇರಿ ಒಂದು ಡೆಲಿಗೇಷನ್ ತಗೊಂಡೋಗೋಣ ಅವ್ರ ಹತ್ರ. ಮುಸ್ಲಿಂ ಹುಡುಗರು ಅಥವಾ ಹುಡುಗಿಯರು ಅನ್ಯ ಧರ್ಮದವರನ್ನು ಮದುವೆ ಆದರೆ ನಮ್ಮ ಮನೆಯಲ್ಲಿ ಅವರನ್ನು ಅಳಿಯನನ್ನಾಗಿ ಅಥವಾ ಸೊಸೆಯನ್ನಾಗಿ ಸೇರಿಸ್ಕೋಬೇಕಾದ್ರೆ ನಾವು ಧರ್ಮಾಂತರ ಮಾಡಲ್ಲ ಅಂತ ಹೇಳಿ ಒಂದು ಫತ್ವಾ ಓಡಿಸ್ಕೊಟ್ಬಿಡಿ. ನಾವು ಯಾರು ತುಟಿಕ್ ಪಿಟಿಕ್ ಅನ್ನಲ್ಲ. ಒಪ್ತೀರಾ ಇದಕ್ಕೆ? ಉತ್ತರ ಕೊಡ್ಲಿ ಅವರು. ಒಂದ್ ನಿಮಿಷ, ಇದೇ ರೀತಿ ಹಿಂದೂ ಅಲ್ಲೂ ಮುಖಂಡರು ಇರ್ತಾರಲ್ಲ, ನಾವು ಯಾರಿಗೂ ಬಲವಂತ ಮಾಡಲ್ಲ ಫಾರೂಕ್ ಅವರೇ. ಒಂದ್ ತಿಳ್ಕೊಳ್ಳಿ, ಹಿಂದೂ ಧರ್ಮದಲ್ಲಿ ಮತಾಂತರ ಅನ್ನೋದೇ ಇಲ್ಲ. ಹಿಂದೂ ಧರ್ಮದಲ್ಲಿ ಮತಾಂತರ ಅನ್ನೋದೇ ಇಲ್ಲಪ್ಪ, ತಿಳ್ಕೊಳ್ಳಿ ದಯವಿಟ್ಟು. ಪ್ರತಿಯೊಂದು ಧರ್ಮದಲ್ಲೂ ಒತ್ತಡ ಹಾಕೋದು ಮಾಡೇ ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ಮತಾಂತರ ಇದೆಯಾ? ಒಂದೇ ಸೆಕೆಂಡ್, ನಾನು ಬರ್ತೀನಿ ಭಾಸ್ಕರನ್ ಅವರೇ. ಫಾರೂಕ್ ಅವರೇ, ಸೊ ಹಿಂದೂ ಧರ್ಮದಲ್ಲಿ ಇಲ್ವಾ ಅಂತ ಕೇಳೋದ್ರ ಮುಖಾಂತರ ನಿಮ್ಮ ಧರ್ಮದಲ್ಲಿ ಅದಿದೆ ಅಂತ ಒಪ್ಕೊಂಡ್ರಿ ನೀವು ಅಲ್ವಾ? ಅಂಡ್ ಈಗ ಹೇಳ್ತೀನಿ, ಹಿಂದೂ ಧರ್ಮದಲ್ಲಿ ಮತಾಂತರ ಅನ್ನೋ ಕಾನ್ಸೆಪ್ಟ್ ಇಲ್ಲ,
ಮುಸ್ಲಿಂ ಹುಡುಗಿ ಹಿಂದೂ ಧರ್ಮಕ್ಕೆ ಬಂದ್ರೆ ಅಥವಾ ಮುಸ್ಲಿಂ ಹುಡುಗ ಹಿಂದೂ ಧರ್ಮದ ಹುಡುಗಿಯನ್ನ ಮದುವೆ ಆದ್ರೆ ನೀನ್ ಹೆಸರು ಬದಲಾಯಿಸ್ಕೋಬೇಕು, ನೀನ್ ಇಂಥ ಕೆಲಸವನ್ನು ಮಾಡ್ಬೇಕು, ನೀನ್ ಇದೇ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಯಾರು ಕೊರಳುಪಟ್ಟಿ ಇಟ್ಕೊಂಡು ದೇವಸ್ಥಾನಗಳಲ್ಲಿ ಅಥವಾ ಮುಖಂಡರುಗಳು ಫ್ಯಾಮಿಲಿಗಳಲ್ಲಿ ಹೇಳಲ್ಲ ಸರ್. ನಾನು ಅಂತದ್ ನಿಮ್ಮಲ್ಲಿದ್ರೆ ಯಾಕೆ ಬದಲಾಯಿಸ್ಕೋಬಾರ್ದು ಅಂತ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ, ಇವಾಗ ಮುಖಂಡರು ಬಂದ್ಬಿಟ್ಟು ಮನೇಲಿ ಕುತ್ಕೊಂಡು ಹೇಳ್ತಾರಂತ ನೀವ್ ಹೇಳ್ತಾ ಇದ್ದೀರಾ. ಯಾವ ಮುಖಂಡರು ಹೋಗಲ್ಲ ಅಲ್ಲಿ. ಮನೇಲಿರುವಂತ ಸೀನಿಯರ್ ಸಿಟಿಸನ್ಸ್ ಮತ್ತೆ ಯಾರು ದೊಡ್ಡವರು ಅಂತ ಇರ್ತಾರೆ, ಅವ್ರ ಕಡೆಯಿಂದ ತೀರ್ಮಾನಗಳಾಗುತ್ತೆ. ನಾನ್ ಇವತ್ತು ಹೇಳ್ತಾ ಇರೋದು ಗೊತ್ತಾ, ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ. ಈಗ ಅವರಲ್ಲಿ ಸಮಸ್ಯೆ ಇದೆ ಅಂದಾಗ ಅವರಿಗೆ ತಿಳಿಗೊಳಿಸೋ ಕೆಲಸ, ಪಾಠ ಹೇಳೋ ಕೆಲಸ ನಿಮ್ ಕಡೆಯಿಂದ ಯಾಕೆ ಆಗ್ಬಾರ್ದು ಅಂತ ಕೇಳ್ತಾ ಇದೀವಿ. ಅದೇನ್ ಧರ್ಮವನ್ನ ಟಾರ್ಗೆಟ್ ಮಾಡಿ ಕೇಳಿ, ಇಲ್ಲಿ ಯಾರು ಧರ್ಮವನ್ನ ಟಾರ್ಗೆಟ್ ಮಾಡಿ ಮಾತಾಡ್ಬಾರ್ದು ಅಂತ ನೀವ್ ಹೆಂಗ್ ಕೇಳ್ತಿರೋ, ಧರ್ಮದಲ್ಲಿರೋ ಕೆಲ ಲೋಪದೋಷಗಳನ್ನ ಸರಿಪಡಿಸ್ಕೋಬೇಕಾಗಿರೋ ಜವಾಬ್ದಾರಿ ಯಾರ್ದು ಸರ್? ಧರ್ಮದ ಮುಖಂಡರದ್ದಲ್ವಾ ಸರ್? ಮೇಡಮ್, ನಾನು ಹೇಳ್ತಾ ಇರೋದು ಈಗಿರುವಂತ ಜನರೇಷನ್ ಏನ್ ಮಾಡ್ತಾ ಇದೆ ಅಂದ್ರೆ, ಯಾರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ. ಅವ್ರ ಮೈಂಡ್ ಅಲ್ಲಿ ಏನ್ ಬರ್ತಾ ಇದೆ ಅದನ್ನ ಮಾತ್ರ ಮಾಡ್ತಾ ಇದಾರೆ ಹೊರತು, ಯಾವ ದೊಡ್ಡವ್ರು ಹೇಳಿದ್ರು ಯಾರ ಮಾತು ಕೇಳ್ತಾ ಇಲ್ಲ. ಅವ್ರಿಗೆ ಯಾವ್ದು ಸರಿ ಅನ್ಸ್ತಾ ಇದೆ ಅದನ್ನ ಅನುಭವಿಸ್ಕೊಂಡು ಹೋಗ್ತಾ ಇದಾರೆ ಹೊರತು, ಇವತ್ತು ನೀವು ಕನ್ವರ್ಟ್ ಆಗಿ ಅಂದ್ರೆ ಯಾರು ಕನ್ವರ್ಟ್ ಆಗ್ತಾ ಇಲ್ಲ. ಇವತ್ತು ನೀವು ಬಹಳಷ್ಟು ಜನ, ನಾನ್ ಬನ್ನಿ ನಾನು ನಿಮಗ್ ತೋರಿಸ್ತೀನಿ, ಹಿಂದೂ ಹೆಣ್ಮಕ್ಳು ಮುಸ್ಲಿಂ ಕನ್ವರ್ಟ್ ಆಗಿರ್ಲಿ ಅಥವಾ ಹಿಂದೂ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಕನ್ವರ್ಟ್ ಆಗಿರ್ಲಿ, ಅದೇ ಹೆಸರಲ್ಲಿ ಜೀವನಗಳನ್ನ ನಡೆಸ್ತಾ ಹೋಗ್ತಾ ಇದ್ದಾರೆ. ನಿಮ್ಗೆ ಈಗ್ಲೂ ಬೇಕಾದ್ರೆ ಎಕ್ಸಾಂಪಲ್ ನಾನು ಕೊಡ್ತೀನಿ. ಅಮೀರ್ ಖಾನ್ಗೆ 3 ಜನ ಹೆಂಡ್ತಿದ್ದೀರಾ, ಅವ್ರ ಹೆಸರು ಹೇಳಿ ಫಾರೂಕ್ ಅವರೇ. ಅಮೀರ್ ಖಾನ್ 3 ಜನ ಹಿಂದೂ ಹೆಣ್ಮಕ್ಳನ್ನ ಮದುವೆ ಆಗಿದ್ದಾರೆ. ಅವ್ರ ಮದುವೆ ಆದ ಮೇಲೆ ಅವ್ರ ಹೆಸರುಗಳು ಏನಾಗಿ ಪರಿವರ್ತನೆ ಆಯ್ತು ದಯವಿಟ್ಟು ಹೇಳಿಪ್ಪ. ಒಂದ್ ನಿಮಿಷ, ವೀಕ್ಷಕರು ಕಾಯ್ತಾ ಇದೀವಿ ನಾವು. ಅಮೀರ್ ಖಾನ್ ಬಗ್ಗೆ ಮಾತಾಡ್ತೀರಾ ಭಾಸ್ಕರ್ ಸರ್, ಶಾರುಖ್ ಖಾನ್ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಯಾರ ಬಗ್ಗೆ? ಶಾರುಖ್ ಖಾನ್ ಬಗ್ಗೆ ಯಾಕೆ ಮಾತಾಡಲ್ಲ? ಶಾರುಖ್ ಖಾನ್ ಅವ್ರ ಹೆಂಡತಿಯನ್ನ ಚೇಂಜ್ ಮಾಡಿದ್ದಾರೆ, ಗೌರಿ ಖಾನ್ ಅಂತ ಆಗಿದ್ದಾರೆ ಅವರು. ನೀವೇನೇನೋ ಹೇಳಕ್ ಹೋಗ್ಬೇಡಿ. ಪ್ರತಿನಿತ್ಯ ನಾವು ನ್ಯೂಸ್ ಪೇಪರ್ಗಳಲ್ಲಿ ಓದ್ತೀವಿ ಶಾರುಖ್ ಖಾನ್ ಅವರ ಹೆಂಡತಿ ಹೆಸರೇನು, ಅವ್ರ ಮಕ್ಕಳ ಹೆಸರೇನು ಅಂತ ನಮಗೆ ಗೊತ್ತಿದೆ. ಹೆಸರೇನು ಅಂತ ಹೇಳಿ ನನಗೆ. ಗೌರಿ ಖಾನ್ ಕರೆಕ್ಟಾ? ಸರ್ನೇಮ್ ಮಾತ್ರ ಆಡ್ ಆಗಿದೆ, ಖಾನ್ ಅನ್ನೋದು ಸರ್ನೇಮ್ ಮಾತ್ರ ಆಡ್ ಆಗಿದೆ. ಅಂದ್ರೆ ಯು ಆರ್ ಗಿವಿಂಗ್ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಷ್ಟೇ. ಇವತ್ತಿಗೂ ಅವ್ರ ಮನೆಯಲ್ಲಿ ಪೂಜೆ ನಡೆಯುತ್ತೆ, ಇವತ್ತಿಗೂ ಪುರಸ್ಕಾರಗಳು ನಡೆಯುತ್ತೆ, ಅವ್ರ ಮನೆಯಲ್ಲಿ ನಮಾಜ್ ನಡೆಯುತ್ತೆ. ಕಷಾಯನ ಒಂದು ತೆಂಗಿನ ಚಿಪ್ಪಲ್ಲಿ ಕೊಡ್ತಿದ್ರಿ, ಈಗ ಬೆಳ್ಳಿ ಲೋಟದಲ್ಲಿ ಕೊಡ್ತಿದ್ದೀರಿ, ಅಷ್ಟೇ ಡಿಫರೆನ್ಸ್. ಕಷಾಯನೇ ಅದು. ಸರ್ನೇಮ್ಗಳ ಹೆಸರು ನಮ್ಮಲ್ಲಿ ಅಂತರ್ಜಾತಿ ಮದುವೆ ಆದಾಗ ಬದಲಾಗಲ್ವಾ? ಯಾವುದು ಬದಲಾಗಲ್ವಾ? ಆಗುತ್ತೆ, ಧರ್ಮಾಂತರ ಆಗಲ್ಲ ಅದು. ನೋಡಿ ಒಂದ್ ನಿಮಿಷ, ನಮ್ಮಲ್ಲಿ ಸರ್ನೇಮ್ ಚೇಂಜ್ ಆದ್ರೂ ನಾವೆಲ್ಲ ವಿಗ್ರಹ ಆರಾಧನೆಯನ್ನ ಮಾಡೋರೆ, ವ್ಯಕ್ತಿ ಪೂಜೆಯನ್ನ ಮಾಡೋರೆ, ಬಹುದೇವರುಗಳನ್ನ ಆರಾಧನೆ ಮಾಡೋರು. ಅವರು ಒಂದೇ ದೇವರಲ್ಲಿ ನಂಬಿಕೆ ಇಡಬೇಕು ಅಂತ ಹೇಳೋರು. ಈಗ ನೋಡಿ, ನಮ್ಮಲ್ಲಿ ಒಂದು ಹೆಣ್ಮಗಳು ಗೋ ಪೂಜೆ ಮಾಡ್ಕೊಂಡು ಬೆಳೆದಿರ್ತಾಳೆ, ಮುಸ್ಲಿಂ ಮನೆಗೆ ಹೋದ್ಮೇಲೆ ಅದೇ ಗೋವನ್ನ ಕತ್ತರಿಸಿ ಫ್ರೈ ಮಾಡಿ ತಿನ್ನುವಂತ ಕೊಡ್ತಾರೆ. ಆಗುತ್ತಾ ಅದು ತಿನ್ನೋದಿಕ್ಕೆ? ಆಗುತ್ತಾ? ವೆಜಿಟೇರಿಯನ್ಸ್ ಮತ್ತೆ ನಾನ್ ವೆಜಿಟೇರಿಯನ್ ಉದಾಹರಣೆ ಕೊಟ್ಟೆ, ಆದ್ರೆ ನಾವು ಬಲವಂತ ಮಾಡಲ್ಲ. ನಿನಗೆ ಬೇಕಾದ ಅಡಿಗೆ ನೀನ್ ಮಾಡ್ಕೊಂಡು ತಿನ್ನಮ್ಮ ಅಂತ ಹೇಳ್ತೀವಿ. ಏನ್ ಹೇಳ್ತಾ ಇದ್ದೀರಾ ನೀವು? ಪ್ಲೀಸ್ ಸರ್. ಭಾಸ್ಕರ್ ಅವರೇ, ಫಾರೂಕ್ ಅವರೇ, ಕೋಟ ಇನ್ನು ಮುಂದೆ ಇದೆ, ಪ್ರಸ್ತಾಪ ಮಾಡಿದ್ರಿ. ತುಂಬ ಒಂದು ಮನಸ್ಸಿಗೆ ಖೇದವಾದಂಥ ಇದು ಒಂದು ಹಳೆ ವಿಷಯ ಸರ್. ಅಲ್ಲ ಹಳೆ ವಿಷಯ ಅಲ್ಲ, ಹೇಳ್ತೀನಿ. ನಾವು ಎಲ್ಲೋ ಕಣ್ಣು ತೆರೆದು ಅಥವಾ ಕಣ್ಣು ಮುಚ್ಕೊಂಡು ವೆಸ್ಟರ್ನರ್ಸ್ನ ಫಾಲೋ ಮಾಡ್ತಾ ಇದ್ದೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಇದು ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಅಥವಾ ಕ್ರಿಶ್ಚಿಯನ್ ಆಗಿರ್ಬೋದು, ಅಥವಾ ಇನ್ನೊಂದು ಮತೀಯ ಆಗಿರ್ಬೋದು. ಈ ಒಂದು ದೆಸೆಯಲ್ಲಿ ನಾವು ಟೋಟಲಿ ವೆಸ್ಟರ್ನೈಸ್ ಆಗಿ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಮದುವೆ ಆಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೇನೋ ಅನ್ನೋ ಒಂದು ಆತಂಕ ನನ್ನಲ್ಲಿ. ನೋಡಿ, ಸಾಹೇಬರು ಹೇಳ್ತಾ ಇರೋ ತರ ವೆಸ್ಟರ್ನೈಸೇಷನ್ ಅದನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ಅದು ಈ ದೇಶದ ಸುಪ್ರೀಂ ಕೋರ್ಟ್ ಲಿವಿಂಗ್ ಟುಗೆದರ್ ಔಟ್ಸೈಡ್ ದಿ ಆಂಬಿಟ್ ಆಫ್ ಮ್ಯಾರೇಜ್ ಅನ್ನ ಒಪ್ಪಿದೆ. ಕಾನ್ಸ್ಟಿಟ್ಯೂಷನಲ್ ಬೆಂಚು ಅದು ಸುಪ್ರೀಂ ಕೋರ್ಟ್ ಮಾಡ್ರಂತ ಅವಘಡ. ಅದು ನಾವು ನಮ್ಮಲ್ಲಿ ತಪ್ಪಿಟ್ಟುಕೊಂಡು ಕೋರ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದ ಕಳಕಳಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಸಮಾಜದ ಕಳಕಳಿಯ ಬಗ್ಗೆ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸರಿಪಡಿಸ್ಬೇಕು. ಹೌದು, ಅದು ನನ್ನ ಜವಾಬ್ದಾರಿನೂ ಅಷ್ಟೇ, ನಿಮ್ಮ ಜವಾಬ್ದಾರಿನೂ ಅಷ್ಟೇ, ಎಲ್ಲರ ಜವಾಬ್ದಾರಿ ಆಗಲಿ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಧರ್ಮಗಳಲ್ಲಿ ಒಡೆದಾಳುವ ನೀತಿ ಬೇಡ. ಈಗ ಶಾರುಖ್ ಖಾನ್ ಗೌರಿ ಖಾನ್ ಬಗ್ಗೆ ಹೇಳಿದ್ರೆ ಪ್ರತಿಯೊಬ್ಬರನ್ನ ಅದೇ ತರ ನೋಡಿ. ಮನೆ ನಾನು ಹೇಳುದು, ಇಲ್ಲಿರುವ ಲಕ್ಷ್ಮಿ ಅಲ್ಲಿ ಹೋಗಿ ಬೇರೆ ಆಗೋದು ಬೇಡ, ಆಶಾ ಆಯುಷ್ ಆಗೋದು ಬೇಡ. ನಾನು ಅದನ್ನೇ ಹೇಳುದು. ಆಗ್ಲಿ ನೋಡಿ, ಕೆಲವೇ ಕೆಲವು ಜನ ಕೇಳಿಸ್ಕೊಳ್ಳಿ. ನಮ್ಮನೆ ಪ್ರಾಬ್ಲಮ್ ಮೊದಲು ನಾವು ಸರಿ ಮಾಡ್ಕೊಳ್ಳೋಣ.
ತುಂಬು ಗರ್ಭಿಣಿಯನ್ನ ಅವರನ್ನ ಸಂಕಟದಿಂದ ಆಚೆ ತರೋ ಕೆಲಸ ಆಗ್ಬೇಕು. ಇದಕ್ಕೋಸ್ಕರ ಒಂದು task force ಆಗ್ಬೇಕು. ನನಗೆ ಅರ್ಥ ಆಗಿಲ್ಲ ಕಾಂತಿ ಶೆಟ್ಟಿ ಅವರು ಇಂತ ಅಂತರ್ಜಾತಿ ವಿವಾಹಗಳಲ್ಲಿ ಕೊಂದು ಹಾಕಿರೋದನ್ನ ಅಥವಾ ಇನ್ನೇನೋ ಸಮಸ್ಯೆ ಆಗಿರೋದಕ್ಕೆ ಎಷ್ಟು ಇಂಟರ್ಫಿಯರ್ ಆಗಿದ್ದಾರೆ ಬಿಜೆಪಿ ಅವರು ಅಂತ ಅರ್ಥ ಆಗಿಲ್ಲ. ನಂಬರ್ಸ್ ಕೂಡ ಇದಕ್ಕೆ ಆದ ಒಂದು task force ಬೇಕು. ಸರ್ಕಾರ ಕೂಡ ಇದಕ್ಕೆ support ಮಾಡ್ಬೇಕು. ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.